ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಕೊನೆಗಂಟ ನೋಡಿ. ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಸಂಜೆ ಆಗಿತ್ತಲ್ಲ, ಸ್ವಲ್ಪ ಬಟ್ಟೆ ಮಡ್ಚೋದಿತ್ತು. ಬಟ್ಟೆ ಮಚ್ಚಿಬಿಟ್ಟು ಆಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಕಸ ಹೊಡ್ಕೊಟ್ಟೆ, ದೇವ್ರ ದೀಪ ಹಚ್ಚೋಕ್ಕೆ. ಆಮೇಲೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿ ಕಾಫಿ ಮಾಡೋಣ ಅಂಥೇಳಿ ಕಾಫಿ ಮಾಡ್ಕೊತಾ ಇದ್ದೆ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಕಾಫಿ ಮಾಡ್ಕೊಂಡು ಕುಡಿದು ಇನ್ನು ಸಂಜೆ ಅಡುಗೆ ಕೆಲಸ ಮಾಡಬೇಕಲ್ವ. ಸಂಜೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಕಾಫಿಗೆ ಹಾಲು ಇಟ್ಬಿಟ್ಟು ಬಂದೆ. ನನ್ನ ಮಗಳು ಈಚೆ ನನ್ನ ಮಕ್ಕಳು ಸೆಟ್ಲ್ಗೆ ಆಡ್ತಾಯಿದ್ರು. ಅವಳು ಕುತ್ಕೊಂಡಿದ್ಲು, ಗೇಟ್ ಹಾಕೊಂಡಿದ್ರು, ಅದಕ್ಕೆ ಅವಳು ಮುನ್ಸ್ಕೊಂಡು ಕೂತಾಳೆ. ಅವ್ರು 3 ಜನ ಈಚೆ ಕಡೆ ಗೇಟಿಂದ ಆಚೆ ಹೋಗಿ ಸೆಟ್ಲ್ಗೆ ಆಡ್ತಾಯಿದ್ರು. ಇವಳು ಅದಕ್ಕೆ ಒಳಗೆ ಕೂಡ ಹಾಕಿದ್ರಲ್ಲ, ಅದಕ್ಕೆ ಸಪ್ಪು ಕೂತಿದ್ಲು. ಅವಳ ಹತ್ರ ಒಂದು ಸ್ವಲ್ಪ ಆಟ ಆಡಿ ಮನೆ ಮುಂದೆ ಪಕ್ಕದ ಮನೆಯವ್ರದ್ದು ಫ್ಲವರ್ ಪ್ಲಾಟ್ ಇತ್ತು, ಅದರಲ್ಲಿ ಹೂವು ಬಿಟ್ಟಿತ್ತು, ನೋಡ್ತಾ ಇದ್ದೆ. ಆಮೇಲೆ ಮಕ್ಕಳನ್ನ ಬರ್ರಿ ಹಾಲು ಕೊಡ್ತೀನಿ ಅಂತೇಳಿ ಕರೆದೆ. ಅವರು ಬಂದರು, ಸೆಟ್ಲ್ಗೆ ಆಡ್ತಾಯಿದ್ರು. ಸಂಜೆ ಅಂದರೆ ಟೈಮ್ ಎಷ್ಟಾಗಿತ್ತು ಅಂದರೆ 6 ಗಂಟೆ ಆಗಿತ್ತು. 6 ಗಂಟೆ ಆದರೂ ಎಷ್ಟು ಬೆಳಕೈತೆ ಅಂದರೆ ಅಷ್ಟು ಬೆಳಕೈತೆ. ಬಿಸಿಲು ಹೊಡಿತೈತೆ ಬೆಳಕಲ್ಲ. ಈಗ ಬೆಳಗ್ಗೆ ಟೈಮು ಅಷ್ಟು 5:15ಗೆಲ್ಲ ಎಷ್ಟು ಬೆಳಕು ಇರುತ್ತೆ ಅಂದರೆ ಸಖತ್ ಬೆಳಕಿರುತ್ತೆ. ಈ ಕಾಲನೇ ಹಂಗ ಏನೋ ಗೊತ್ತಿಲ್ಲ. ಆಮೇಲೆ ಹಾಲು ಮಳ್ತು ನಾನು ಕಾಫಿ ಮಾಡ್ಕೊಂಡು ಕುಡಿದು ಮಕ್ಳಿಗೂ ಕೊಟ್ಟೆ. ಆಮೇಲೆ ಈಚೆನೇ ಕುಡಿತಾ ಇದ್ದೆ ಕಾಫಿನ. ಚಂದ್ರ ಇನ್ನು 6:30 ಆಯಿತ್ತಲ್ಲೇನೆ. 6:30 ಆದರೂ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಅದಕ್ಕೆ ಅದನ್ನು ವೀಡಿಯೋ ಮಾಡ್ತಾಯಿದ್ದೆ. ಅಂದರೆ ಬಿಸಿಲಿತ್ತು. 6:30 ಆದರೂ ಇನ್ನೂ ಬಿಸಿಲಿತ್ತು. ಕತ್ಲೆ ಆಗೈತೆ ಅನ್ನೋ ಥರಕ್ಕೆ ಕಾಣ್ತಾ ಇರಲಿಲ್ಲ. ಮುಂಚೆ ಎಲ್ಲ 6:30ಗೆ 6 ಗಂಟೆಗೆಲ್ಲ ಕತ್ಲೆ ಅನ್ಸೋದು. ಈಗ ಅಷ್ಟು ಆಗ್ತಾ ಇರಲಿಲ್ಲ. ಆಮೇಲೆ ಮೀಶೋದಿಂದ ಇದು ಪಾರ್ಸಲ್ ಬಂದಿತ್ತು, ಮನೆಗೆ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತೈತೆ. ಮೀಶೋದಲ್ಲಿ ಸಿಕ್ಕಿತ್ತು, ಇದು ಕಮ್ಮಿ ರೇಟೇನೆ, ಹಂಗಾಗಿ ಬುಕ್ ಮಾಡಿದ್ದೆ. ನಮ್ಮ ಮನೇಲಿ ಅದಕ್ಕೂ ಬೈತಾಯಿದ್ರು, ಬರೇ ಹಿಂಗೆ ಮಾಡಿ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ. ಅಂದರೆ ಚೆನ್ನಾಗಿ ಕಾಣುತ್ತಲ್ಲ ಅಂದ್ಬಿಟ್ಟು ಹಾಕಿದ್ದೆ. ಆಮೇಲೆ ಒಂದು ಸ್ವಲ್ಪ ಕುಂಬಳಕಾಯಿ ಇತ್ತು, ಮೊನ್ನೆನೇ ತೊಗೊಂಬಂದಿದ್ದೆ. ಊರು ಅಲ್ಲಿ ಇಲ್ಲಿ ಹೋದಾಗಿಂದ ಅದು ಒಂದು ಸ್ವಲ್ಪ ಹಾಳಾದಂಗೆ ಬತ್ತೋದಂಗೆ ಆಗಿತ್ತು. ಅದನ್ನೆಲ್ಲ ಸೈಡಿಗೆ ತೆಗ್ದಾಕಿ ಒಂಚೂರು ಸೈಡಿಗೆ ಅನ್ನ ಸಾರು ಇತ್ತಲ್ಲ, ಅದ್ರ ಜೊತೆ ಕುಂಬಳಕಾಯಿ ಪಲ್ಯ ಮಾಡ್ಕೊಳೋಣ ಅಂಥೇಳಿ ಮಾಡ್ಕೊತಿದ್ದೆ. ಅಲ್ಲ ತುಂಬ ಹಣ್ಣಾದಂಗೆ ಆಗಿತ್ತು. ನಮ್ಮ ಅಕ್ಕಂಗೆ ಕಾಲ್ ಮಾಡಿ ಕೇಳಿದೆ. ಅವಳೇನಂದ್ಲು, ಸಿಹಿ ಕುಂಬಳಕಾಯಿ ಪಾಯಸ ಮಾಡ್ಕೊ, ಚೆನ್ನಾಗಿರುತ್ತೆ ಅಂದ್ಲು. ಅದಕ್ಕೆ ಸಿಹಿ ಕುಂಬಳಕಾಯಿ ಪಾಯಸ ಮಾಡೋಕ್ಕೆ ಇನ್ನೊಂದು ಅರ್ಧ ಹೋಳು ಇಟ್ಟಿದ್ದೀನಿ. ಇದು ಪಲ್ಯ ಮಾಡ್ತೀನಿ, ಅದಕ್ಕೆ ಒಂಚೂರು ಖಾರ ಮಾಡು ಚೆನ್ನಾಗಿರುತ್ತೆ ಅಂದ್ಲು. ಸರಿ ಅಂತೇಳಿ ನನ್ನ ಮಗಳು ಈ ಕಡೆ ಸೊಪ್ಪು ಎಲ್ಲ ತೊಗೊಂಬಂದಿದ್ವಲ್ಲ, ಫ್ರಿಜ್ಜಿಗೆಲ್ಲ ಜೋಡಿಸಿಡ್ತಾಯಿದ್ಲು. ನಾನು ಪಲ್ಯಕ್ಕೆ ಏನೇನು ಐಟಮ್ ಬೇಕೆಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಪಲ್ಯ ಮಾಡಿ ಇಟ್ಬಿಟ್ಟು ಸ್ವಲ್ಪ ಮನೆಗೆ ಐಟಮ್ ತರೋದಿತ್ತು. ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ನಮ್ಮ ಮನೆಯವರು ಕಂಪ್ನಿ ತಗ ಹೋಗಿದ್ರು. ಅವ್ರು ಬರೋಷ್ಟೊತ್ತಿಗೆ ಮಾಡಿಕೊಂಬಿಟ್ರೆ ಸಾಂಬಾರು ಇರ್ತಲ್ಲ, ರೈಸ್ ಮಾಡಿಕ್ಬಿಟ್ಟು ಪಲ್ಯ ಮಾಡಿಟ್ಟು ಹೋದರೆ ಆಗುತ್ತೆ. ಸುಮಾರಲ್ಲೇ ಆಗಿತ್ತು ಟೈಮ್, 7 ಗಂಟೆ ಆಗಿತ್ತು. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ, ನಂದೆಲ್ಲ ಕೆಲಸ ಮುಗೀತು, ಹೋಗೋಣವಾ ಅಂದೆ. ಸರಿ ನಮ್ಮ ಮನೆಯವ್ರು ಬರ್ತೀನಿ ಇನ್ನೊಂದು 1/2 ಅವರ್ ಅಂದರು. ಸರಿ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಕ್ಬಿಡೋಣ ಅಂತೇಳಿ ಪಟ ಮಾಡ್ತಾಯಿದ್ದೆ. ಹೊರಗಡೆ ಹೋದರೆ ಗೊತ್ತಲ್ಲ ಲೇಟ್ ಆಗುತ್ತೆ. ಅದು ಇದು ಹೆಣ್ಮಕ್ಳಿಗೆ ಹತ್ತೋಣ ಇದು ತಗೋಣ ಅಂದ್ರೆ ಟೈಮ್ ವೇಸ್ಟ್ ಆಗೋಗುತ್ತೆ. ಒಂದು ಸಿಕ್ಕಿದ್ರೆ ಇದು ಚೆನ್ನಾಗೈತೆ ಇನ್ನೊಂದು ನೋಡೋಣ, ಇದು ಚೆನ್ನಾಗೈತೆ ಇನ್ನೊಂದು ನೋಡೋಣ ಅನ್ನೋ ಮೈಂಡ್ ಬಂದುಬಿಡುತ್ತೆ. ಹಂಗಾಗಿ ನಮ್ಮ ಮನೆಯವ್ರು ಹಂಗಂದ್ರು, 8 ಗಂಟೆ ಆಗೈತೆ, ನೀನು ಹೋದರೆ ಈಗಲೇ ಬರೋಲ್ಲ, ಟೈಮ್ 10-11 ಗಂಟೆ ಆಗುತ್ತೆ, ಬೇಗ ತೊಗೊಳಂಗಿದ್ರೆ ಕರ್ಕೊಂಡು ಹೋಗ್ತೀನಿ ಅಂದರು. ಇಲ್ಲ ಬೇಗ ತೊಗೊತೀನಿ ಕರ್ಕೊಂಡು ಹೋಗ್ರಿ ಅಂತೇಳಿ ಕೇಳ್ಕೊಂಡಿದ್ದಕ್ಕೆ ಸರಿ ಅಂತ ನಮ್ಮ ಮನೆಯವರು ಕರ್ಕೊಂಡು ಹೋದರು. ಅಲ್ಲಿ ನಾನೇ ಅರ್ಜೆಂಟ್ ಮಾಡ್ತಿದ್ದೆ, ರೀ ಟೈಮ್ ಆಯಿತು ಅಂತ ನಾನೇ ಅರ್ಜೆಂಟ್ ಮಾಡ್ತಿದ್ದೆ ನಮ್ಮ ಮನೆಯವ್ರಿಗೆ. ಸರಿ ಅಲ್ಲ ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ 9:30 ಆಗ್ತಾ ಬಂತು ಅಲ್ಲೇ. ಆಮೇಲೆ ನಮ್ಮ ಮನೆಯವರು ಪಾಲಕ್ ಪನ್ನೀರೂ ರೋಟಿ ತೊಗೊಂಬಂದಿದ್ರು ಮನೆಗೆ. ಅದು ಮನೇಲೂ ಅಡುಗೆ ಮಾಡಿದ್ನಲ್ಲ ಅದು ಇತ್ತು. ಪಾಲಕ್ ಪನ್ನೀರು, ರೋಟಿ ಮತ್ತು ಕುಂಬಳಕಾಯಿ ಪಲ್ಯ, ಅನ್ನ ಸಾರು ಇತ್ತಲ್ಲ, ಅದನ್ನೇ ಊಟ ಮಾಡಿಕೊಂಡು ವಿಶಾಲ್ ಮಾರ್ಟಲ್ಲಿ ಏನೇನು ಐಟಮ್ ತೊಗೊಂಡು ಹೋಗಿದ್ವಲ್ಲ ಅಲ್ಲಿ ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆಯವರು ನಾವು ಏನೇನೋ ಪರ್ಚೇಸ್ ಮಾಡ್ತಾಯಿದ್ರು. ನಾನು ಅವ್ರ ಜೊತೆ ಸುಮ್ಮನೆ ಅವ್ರು ಮುಂದೆ ಹೋಗ್ತಾಯಿದ್ರು, ನಾನು ಹಿಂದೆ ಹೋಗ್ತಾ ಇದ್ದೆ. ಪಾಪ ನಮ್ಮ ಮನೆಯವರೆಲ್ಲ ಲಗೇಜ್ ಎಲ್ಲ ಇಟ್ಕೊಂಡಿದ್ರು. ಐಟಮ್ ಎಲ್ಲ ತೊಗೊಂಡು ರಿಟರ್ನ್ ಬರ್ತಾಯಿದ್ರು. ಏನೇನು ತೊಗೊಂಬಂದಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ವಿಡಿಯೋ ರೀಚೇ ಆಗ್ತಾಯಿಲ್ಲ ಅಂದ್ಕೊತೀನಿ. ಮೋಸ್ಟ್ಲಿ ಯಾರು ಲೈಕೇ ಮಾಡೋಲ್ಲ, ಕಮೆಂಟು ಮಾಡೋಲ್ಲ. ಅಟ್ಲೀಸ್ಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ.